ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು 5:30ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಅಂದರೆ ಆಲ್ಮೋಸ್ಟು ಕೆಲವೊಂದು ವರ್ಕ್ಗಳಿತ್ತಲ್ವ ಅದನ್ನು ಹಾಕ್ಕೊಡೋದಿತ್ತು, ಹಾಗಾಗಿ ಬೆಳಿಗ್ಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ನಾನು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ತರಕಾರಿ ಇತ್ತಲ್ವ, ಸೊ ಅದನ್ನು ಕೂಡ ಕ್ಲೀನ್ ಮಾಡಿ ವಾಶ್ ಮಾಡಿಡ್ತಾ ಇದ್ದೆ. ಕೆಲವೊಂದು ಸೊಪ್ಪುಗಳಿತ್ತು, ಹಾಗೆ ಬಿಡಿಸ್ತಾ ನಿಮ್ಮ ಜೊತೆ ಮಾತಾಡಿಕೊಂಡು ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸೊ ಈಗ 5:30ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಅಮ್ಮು ಹಾಯ್ ಅನ್ನು. ಸೊ ನಮ್ಮ ಅಮ್ಮ ಇವತ್ತು ಸ್ಕೂಲಿಗೆ ಹೋಗಿ ಬಂದಮೇಲೆ ಫುಲ್ ಫ್ರೀ ಆದಳು. ಹಾಗಾಗಿ ಇವತ್ತು ನಾನು ಬ್ಲಾಗಲ್ಲಿ ಬರ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಅವಳನ್ನು ಕರ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ತುಂಬ ಖುಷಿ ಆಯಿತು. ಯಾಕೆ ಅಂತ ಕೂಡ ಹೇಳ್ತೀನಿ. ಆ್ಯಕ್ಚುಲಿ ಕೆಲವೊಬ್ಬರು ಗೆಸ್ ಮಾಡಿರ್ತೀರ, ಕೆಲವೊಬ್ಬರು ಗೆಸ್ ಮಾಡಿರೋದಿಲ್ಲ. ಹಾಗೆ ಸೊ ನನಗೆ ಇವತ್ತು ಅಂತಲ್ಲ, ಸೊ ನನಗೆ ಗೂಗಲ್ ಆಕ್ಸೆಸ್ ಕಡೆಯಿಂದ ಪಿನ್ ಬಂದಿದೆ. ಸೊ ಗೂಗಲ್ ಆಕ್ಸೆಸ್ ಕಡೆಯಿಂದ ಪಿನ್ ಬಂತು, ಹಾಗಾಗಿ ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ಎಷ್ಟು ಖುಷಿ ಆಯಿತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನಾವು ಮನೇಲಿ ಕುತ್ಕೊಂಡು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಚಾನಲನ್ನು ಸ್ಟಾರ್ಟ್ ಮಾಡಿರ್ತೀವಿ. ಸೊ ಹಾಗಾಗಿ ಕೆಲವೊಂದು ಸಾರಿ ಸಕ್ಸಸ್ ಆಗುತ್ತೆ, ಕೆಲವೊಂದು ಸಾರಿ ಸಕ್ಸಸ್ ಆಗೋದಿಲ್ಲ. ಅಂಥದ್ರಲ್ಲಿ ಸಕ್ಸಸ್ ಆಯ್ತಲ್ಲ ಅಂತ ಹೇಳಿ ಅಂದ್ಕೊಂಡೆ ನಾನು. ಆ್ಯಕ್ಚುಲಿ ನಾವು ಪಿನ್ ಬಂದ ಮೇಲೆ ನಾವು ಯೂಟ್ಯೂಬರ್ ಆಗ್ತೀವಿ, ಪರ್ಮನೆಂಟ್. ಅಂದರೆ ಒಂದು ಯೂಟ್ಯೂಬರ್ ಅಂತ ಅಂದ್ಕೊಳ್ಳೋದಕ್ಕೆ ಇದೊಂದು ಪ್ರೂಫ್ ಅಂತ ಹೇಳ್ಬೋದು. ಸೊ ಈಗ ನಾವು ಪಕ್ಕಾ ಯೂಟ್ಯೂಬರ್. ಇಷ್ಟು ದಿನ ವಿಡಿಯೋಸ್ ಮಾಡ್ತಿದ್ವಿ, ಅಪ್ಲೋಡ್ ಮಾಡ್ತಿದ್ವಿ. ಹಾಗೆ ಸೊ ಅಷ್ಟೊಂದು ಏನೂ ಅನ್ನಿಸ್ತಾ ಇರಲಿಲ್ಲ. ನಾವು ಇದರಲ್ಲಿ ಕಾಣ್ತೀವ, ಏನಾಗುತ್ತೆ ಅಂತೇಳಿ ಇದೇ ಲೆವೆಲಲ್ಲಿ ಇರ್ತೀವಿ. ಗೂಗಲ್ ಆಕ್ಸೆಸ್ ಕಡೆಯಿಂದ ಪಿನ್ ಬಂತಲ್ವ, ಹಾಗಾಗಿ ತುಂಬ ಖುಷಿ ಆಯಿತು. ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದ್ರಾಯಿತು. ಹಾಗೆ ಈ ಆಕ್ಸೆಸ್ ಪಿನ್ ಪಡೆಯೋದಕ್ಕೆ ನಾವು ಎಷ್ಟೆಲ್ಲ ಪ್ರಯತ್ನ ಪಟ್ಟಿರ್ತೀವಿ, ಹಾಗೆ ಇದರಲ್ಲಿ ಎಷ್ಟು ಕಷ್ಟಗಳಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥ ಎಲ್ಲ ಸದಸ್ಯರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರಿಂದನೇ ನನಗೆ ಈ ಆಕ್ಸೆಸ್ ಪಿನ್ ಬರೋದಕ್ಕೆ ತುಂಬಾ ಸಾಧ್ಯ ಆಯಿತು. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಎಷ್ಟೋ ಜನರಿಗೆ ಅನಿಸಿರುತ್ತೆ ನಾವು ಕೂಡ ಆಕ್ಸೆಸ್ ಪಿನ್ನನ್ನು ಹಿಡ್ಕೋಬೇಕು. ಸೊ ಏನಾಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಯೂಟ್ಯೂಬಿಂದ ನಮಗೂ ಕೂಡ ಅರ್ನಿಂಗ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಕೂಡ ಇದರಲ್ಲಿ ಅರ್ನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಪಿನ್ ಬರುತ್ತೆ, ನಾನು ಹಿಡ್ಕೊಂಡು ವಿಡಿಯೋಸ್ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ಏನೋ ಒಂದು ಇಷ್ಟ ಆಯ್ತಲ್ವ, ವಿಡಿಯೋ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೆ. ಇದರಲ್ಲಿ ನನಗೆ ತುಂಬ ಖುಷಿ ಆಯಿತು. ಹಾಗಾಗಿ ಸೊ ಈ ಪಿನ್ ಹಿಡ್ಕೊಂಡಿದ್ದೀನಿ. ಎಷ್ಟು ಖುಷಿ ಆಗಿರ್ಬೋದಲ್ವ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಈ ಖುಷಿಗೆ ನೀವೇ ಕಾರಣರಾಗಿರ್ತೀರ. ಹಾಗಾಗಿ ನಿಮ್ಗೆ ತಿಳಿಸ್ತೇನೆ ನಾನು ಓಪನ್ ಮಾಡಬಾರ್ದು ಅಂತ ಅಂದ್ಕೊಂಡು ಸೊ ಆಕ್ಸೆಸ್ ಪಿನ್ನನ್ನು ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಇನ್ನೂ ಓಪನ್ ಮಾಡಿಲ್ಲ. ಇದರದು ಕಂಪ್ಲೀಟ್ ಆಗಿ ಹೇಳಬೇಕು ಅಂತಂದರೆ, ಯೂಟ್ಯೂಬ್ ಯಾರೆಲ್ಲ ಸ್ಟಾರ್ಟ್ ಮಾಡಿರ್ತೀರಲ್ವ ಅವರಿಗೆ ಒಂದು ಇನ್ಫಾರ್ಮೇಟಿಕ್ ಆಗಿರುವಂಥ ವಿಡಿಯೋ ಅಂತ ಹೇಳ್ಬೋದು. ಸೊ ಫಸ್ಟಿಗೆ ನಾವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಯೂಟ್ಯೂಬಲ್ಲಿ ನಾವು ಅರ್ನ್ ಮಾಡಬೇಕು ಅಂತಂದರೆ ಕೆಲವೊಂದು ಸ್ಟೆಪ್ಸ್ಗಳಿರುತ್ತೆ, ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಅದನ್ನು ನಾವು ಫಾಲೋ ಮಾಡಲೇಬೇಕು. ಸೊ ಫಸ್ಟಿಗೆ ಹೇಳಬೇಕು ಅಂದರೆ ವಿಡಿಯೋಸ್ ಏನೋ ಅಪ್ಲೋಡ್ ಮಾಡಿರ್ತೀವಿ. ಹಾಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ಅದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಎಷ್ಟು ದಿನಗಳಾಗುತ್ತೆ ನಮಗೆ ಈ ಆಕ್ಸೆಸ್ ಪಿನ್ ಪಡೆಯೋದಕ್ಕೆ ಅಂತ ಒಂದು ಚಿಕ್ಕ ಇನ್ಫಾರ್ಮೇಷನ್ ಆಗಿರ್ಬೋದು. ಹಾಗೆ ನನಗೆ ಎಷ್ಟು ಟೈಮ್ ತೊಗೊಳ್ತು ಇದನ್ನು ಬರೋದಕ್ಕೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು. ಓಕೆನಾ? ಬನ್ನಿ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬಲ್ಲಿ ನಾವು ಅರ್ನ್ ಮಾಡಬೇಕು ಅಂತಂದರೆ 3000 ವಾಚ್ ಟೈಮ್ ಆಗಬೇಕು. ಫಸ್ಟಿಗೆ 500 ಸಬ್ಸ್ಕ್ರೈಬ್ ಆಗಬೇಕು. ಸೊ ಹಾಗೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಾವು ಅರ್ನ್ ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ 4000 ವಾಚ್ ಟೈಮ್ ಆಗಬೇಕು. ಹಾಗೆ 1K ಸಬ್ಸ್ಕ್ರೈಬ್ ಆಗಬೇಕು. ಸೊ ಇಷ್ಟು ಕಂಪ್ಲೀಟ್ ಆದಮೇಲೆ ನಮಗೆ ಮಾನಿಟೈಸನ್ ಆನ್ ಆಗುತ್ತೆ. ಸೊ ಮಾನಿಟೈಸನ್ ಆನ್ ಆದಮೇಲೆ ಆಮೇಲೆ ಫಸ್ಟ್, ಸೆಕೆಂಡು, 3 ಅಂತೇಳಿ 3 ಸ್ಟೆಪ್ಗಳು ಬರುತ್ತೆ.
ಆ ಸ್ಟೆಪ್ಗಳನ್ನು ಕಂಪ್ಲೀಟ್ ಮಾಡಿದ್ಮೇಲೆ ವೆರಿಫಿಕೇಷನ್ ಆಗುತ್ತೆ. ಆ ವೆರಿಫಿಕೇಷನ್ ಆಗೋದಕ್ಕಿಂತ ಮುಂಚೆ ನಾವು $10 ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ವೆರಿಫಿಕೇಷನ್ದು ಮೆಸೇಜ್ ಬರುತ್ತೆ. ಸೊ ಅದು ಮೆಸೇಜ್ ನೋಡಿಕೊಂಡು ನಾವು ನಮ್ಮ ಡೀಟೇಲ್ಸನ್ನು ಕಂಪ್ಲೀಟಾಗಿ ಹಾಕಬೇಕು. ಅಂದರೆ ನಮ್ಮದು ಅಡ್ರೆಸ್ ಎಲ್ಲ ಇರುತ್ತೆ. ಸೊ ಅಡ್ರೆಸ್ಸನ್ನು ನಾವು ತಪ್ಪದೇ ಕರೆಕ್ಟಾಗಿ ಹಾಕಬೇಕು. ಎಷ್ಟು ನಾವು ಕರೆಕ್ಟಾಗಿ ಹಾಕ್ತೀವೋ ಅಷ್ಟು ನಮಗೆ ತೊಂದರೆಗಳಾಗೋದಿಲ್ಲ. ಅದರಲ್ಲಿ ನಮಗೆ ವೆರಿಫಿಕೇಷನ್ಗಂತಂದರೆ ನಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಸೊ ಏನಾದರೂ ಡೀಟೇಲ್ಸ್ ಇರುತ್ತಲ್ವ ಅದನ್ನು ಹಾಕಬೇಕಾಗುತ್ತೆ. ಫಸ್ಟಿಗೆ ನಾನು ಆಧಾರ್ ಕಾರ್ಡ್ ಹಾಕಿದ್ದೆ, ಬಟ್ ಆಧಾರ್ ಕಾರ್ಡ್ ತೊಗೊಳ್ಳಿಲ್ಲ. ಬಟ್ ನಾನು ಫಸ್ಟಿಗೆ ಹಾಕಿದಾಗ ಅದು ಕ್ಯಾನ್ಸಲ್ ಅಂತ ಬಂತು. ಸೊ ಹಾಗಾಗಿ ನೆಕ್ಸ್ಟ್ ನಾನು ಪ್ಯಾನ್ ಕಾರ್ಡದ್ದು ಏನಿರುತ್ತಲ್ವ ಡೀಟೇಲ್ಸು ಅದನ್ನು ಹಾಕಿದೆ. ಸೊ ಅಲ್ಲಿ ಸಕ್ಸಸ್ ಆಯಿತು. ಸೊ ಫಸ್ಟಿಗೆ ಏನು ಹಾಕಿದ್ದೆ ಅಂತಂದರೆ ನನ್ನ ಹೆಸರು ಮತ್ತು ನಮ್ಮ ತಂದೆ ಹೆಸರು ಹಾಕಿದ್ದೆ ಸೈಡಿಗೆ. ಅದಾದಮೇಲೆ ನಮ್ಮದು ಏನು ಪ್ಲೇಸ್ ಇರುತ್ತಲ್ವ ಅಡ್ರೆಸ್ನಲ್ಲಿ ನಾನು 2 ಅಡ್ರೆಸ್ ಕೊಟ್ಟಿದ್ದೆ, ಬಟ್ 1 ಅಡ್ರೆಸ್ ಮಾತ್ರ ಕೊಡಬೇಕು. ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ 2 ಅಡ್ರೆಸ್ಗಳನ್ನು ಕೊಡಬಾರ್ದಾಗಿತ್ತು. ಬಟ್ ನನಗೆ ಗೊತ್ತಾಗಲಿಲ್ಲಲ್ವ, ಹಾಗಾಗಿ ಫಸ್ಟಿಗೆ ನಾನು 2 ಅಡ್ರೆಸ್ ಕೊಟ್ಟಿದ್ದೆ. ಅದಾದಮೇಲೆ ಮತ್ತೆ ಹೋಗಿ ಅದನ್ನು ಎಲ್ಲ ರಿಮೂವ್ ಮಾಡಿದೆ. ಅಂದರೆ ನಮ್ಮದು ಏನು ಹೆಸರಿರುತ್ತಲ್ವ, ನಮ್ಮ ಹೆಸರು ಒಂದು ಸ್ವಲ್ಪನೂ ಕೂಡ ಮಿಸ್ಟೇಕ್ ಮಾಡಬಾರ್ದು. ಒಂದು ಪಾಯಿಂಟ್ ಇದ್ದರೂ ಕೂಡ ನಾವು ಪಾಯಿಂಟ್ ಹಾಕಲೇಬೇಕು. ಸೊ ಈ ಥರ ಇರುತ್ತೆ. ಸೊ ನಮ್ಮ ಅಕ್ಷರಗಳನ್ನು ಸಹಿತವಾಗಿ ನಮ್ಮದು ಪ್ಯಾನ್ ಕಾರ್ಡಲ್ಲಿ ಏನು ಹೆಸರಿರುತ್ತೋ ಅದೇ ಅಡ್ರೆಸ್ಸನ್ನು ನಾವು ಅಲ್ಲಿ ಕೊಡಬೇಕು. ಸೊ ಅದು ಅಡ್ರೆಸ್ ಕೊಟ್ಟ ಮೇಲೆ ಆಮೇಲೆ ಕರೆಕ್ಟಾಗಿ ಡನ್ ಅಂತ ಬಂತು. ಸೊ ವೆರಿಫಿಕೇಷನ್ ಆಗಿದೆ ಅಂತ. ಇನ್ನು ವೆರಿಫಿಕೇಷನ್ ಆದಮೇಲೆ ಈ ಪಿನ್ ಬರೋದಕ್ಕೆ ನಮಗೆ ಎಷ್ಟು ದಿನ ಅಂತಂದರೆ 14 ದಿನಗಳ ತಗೊಳ್ತು. ಇನ್ನು ಸಿಟಿಯಲ್ಲಾದರೆ ನಮಗೆ ಭಾಳ ದಿನ ತೊಗೊಳ್ಳಲ್ಲ, ಡೈರೆಕ್ಟಾಗಿ ಬಂದುಬಿಡುತ್ತೆ. ಒಂದು 7 ಡೇಸ್ ಆಗ್ಬೋದು, ಭಾಳ ಅಂದರೆ 10 ಡೇಸ್ ಆಗ್ಬೋದು. ಇನ್ನು ಅದಾದಮೇಲೆ ಇನ್ನು ಹಳ್ಳಿಯಲ್ಲಿ ಯಾರಾದರೂ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ರು ಅಂತಂದರೆ ಸ್ವಲ್ಪ ದಿನಗಳ ಟೈಮ್ ತೊಗೊಳುತ್ತೆ. ಯಾಕಂದರೆ ಪೋಸ್ಟ್ ಆಗಿ ಬರಬೇಕಲ್ವ. ಸೊ ಅಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಳ್ಳಿಯಲ್ಲಿ ಕೆಲವೊಂದು ಅಡ್ರೆಸ್ಗಳು ಪಕ್ಕ ಗೊತ್ತಿರೋದಿಲ್ಲ. ಹಾಗಾಗಿ ನಿಮಗೆ ಬಂದು ತಲುಪಬೇಕಾದ್ರೆ ಸೊ ಮಿನಿಮಮ್ ಅಂದರೆ 15 ದಿನ ಆಗ್ಬೋದು. ಅಲ್ಲಿ ಆ್ಯಕ್ಚುಲಿ 1 ಮಂತ್ ತನಕ ಟೈಮ್ ಕೊಟ್ಟಿರುತ್ತೆ, ಅಂದರೆ 3 ವೀಕ್ಸ್ ಕೊಟ್ಟಿರುತ್ತೆ. 3 ವೀಕ್ಸ್ ಆದಮೇಲೆ ಕೂಡ ನಮಗೆ ಇದು ಬರಲಿಲ್ಲ ಅಂತಂದರೆ ನಾವು ಮತ್ತೆ ರಿಟರ್ನ್ ನಾವು ರೀಅಪೀಲನ್ನು ಮಾಡ್ಬೋದು. ಸೊ ನನಗೆ ನಾನು 2ನೇ ತಾರೀಕು ಅಲ್ಲಿಂದ ಪೋಸ್ಟ್ ಆಗಿದೆ ಅಂಥೇಳಿ ಮೆಸೇಜ್ ಬಂತು. ಬಟ್ ನಾನು ಮಾಡಿರೋದು ಜನವರಿ 1ನೇ ತಾರೀಕು. 1ನೇ ತಾರೀಕು ಆದಮೇಲೆ 2ನೇ ತಾರೀಕು ಅವ್ರದ್ದು ಮೆಸೇಜ್ ಬಂತು. ಅಲ್ಲಿಂದ ಮೆಸೇಜ್ ಬಂದ ಮೇಲೆ ನನಗೆ ಬಂದು ತಲುಪಬೇಕಾದ್ರೆ ಒಂದು 14 ದಿನಗಳ ತಗೊಳ್ತು. ಸೊ 14 ದಿನಗಳ ಆದಮೇಲೆ ನನಗೆ ಈ ಪಿನ್ ಬಂತು. ಅದಕ್ಕಿಂತ ಮುಂಚೆ ಇನ್ನೂ ಬರುತ್ತೋ ಇಲ್ವೋ, ಸೊ ಏನಾದರೂ ಮತ್ತೆ ಕರೆಕ್ಷನ್ ತಪ್ಪಾಗಿದೆನಾ, ಮತ್ತೆ ಏನಾದರೂ ಮಾಡಬೇಕಾ ಅಂಥೇಳಿ ಫುಲ್ಲು ಟೆನ್ಷನ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಟೆನ್ಷನ್ ಪಡೋ ಅವಶ್ಯಕತೆನೇ ಇಲ್ಲ. ನಾವು ಡೀಟೇಲ್ಸನ್ನು ಕರೆಕ್ಟಾಗಿ ಹಾಕಿದರೆ ಡೀಟೇಲ್ಸು ಹಾಗಾಗಿ ಆರಾಮ್ಸೆ ಆಗಿ ಬರುತ್ತೆ. ಸ್ವಲ್ಪ ವೇಟ್ ಮಾಡಬೇಕಷ್ಟೇ. ನಾನು ಇರೋದು ಗುಲ್ಬರ್ಗದಲ್ಲಿ ಇದ್ದೀನಲ್ವ. ಸೊ ನಾನು ಕೊಟ್ಟಿರೋದು ಅಡ್ರೆಸ್ ಬಂದುಬಿಟ್ಟು ನಮ್ಮ ಅಪ್ಪ ಅಮ್ಮನ ಊರು, ಹಾಗೆ ನನ್ನ ಊರು ಕೂಡ ಅದೇ. ಹಾಗಾಗಿ ನಾನು ನಮ್ಮ ಅಪ್ಪ ಅಮ್ಮನ ಮನೆ ಅಡ್ರೆಸ್ಸೇ ಕೊಟ್ಟಿದ್ದೆ, ಅಲ್ಲಿಗೆ ಹೋಗಲಿ ಅಂತೇಳಿ. ಯಾಕಂದರೆ ಅವರು ರೆಗ್ಯುಲರ್ ಇರ್ತಾರೆ. ನಾವು ಏನಾಗ್ಬಿಡ್ತೀವಿ ಅಂತಂದರೆ ಬೇರೆ ಕಡೆ ಇರ್ತೀವಿ, ಒಂದೊಂದು ಟೈಮ್ನಲ್ಲಿ ಹೊರಗಡೆ ಎಲ್ಲಾದರೂ ಹೋಗಿರ್ತೀವಿ, ಏನಾದರೂ ತರೋದಕ್ಕೆ ಹೋಗಿರ್ತೀವಿ. ಹಾಗಾಗಿ ನಮ್ಮ ಅಪ್ಪ ಇರ್ತಾರೆ ಮನೆಯಲ್ಲಿ ಅಂತ ಅಂದ್ಕೊಂಡು ನಾನು ಅಲ್ಲಿರುವ ಅಡ್ರೆಸ್ಸನ್ನು ಕೊಟ್ಟಿದ್ದೆ. ಬಟ್ ನಾನು ಕೇಳ್ತಾ ಇದ್ದೆ ಬಂತಾ ಅಂತೇಳಿ. ಸೊ ಏನೂ ಇಲ್ಲ ಅಂತ ಕೂಡ ಹೇಳಿದರು. ಹಾಗೆ ಬಹಳ ದಿನ ತೊಗೊಳ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಯಾಕಂದರೆ ಆ್ಯಕ್ಚುಲಿ ನಂಬರ್ ಕೊಟ್ಟಿರ್ತೀವಲ್ವ, ನಾವು ಅಡ್ರೆಸ್ ಕೊಟ್ಟಾಗ ಕೆಳಗಡೆ ನಮ್ಮ ಡೀಟೇಲ್ಸ್ ಜೊತೆಗೆ ಕೆಳಗಡೆ ನಂಬರ್ ಕೂಡ ಕೊಟ್ಟಿರಬೇಕು. ಇನ್ ಕೇಸ್ ನಾವು ಇಲ್ಲದೆ ಹೋದ್ರೂ ಫಸ್ಟಿಗೆ ನಮಗೆ ಕಾಲ್ ಮಾಡಿಬಿಟ್ಟು ಆಮೇಲೆ ಮನೆಯಲ್ಲಿ ತಲುಪಿಸ್ತಾರೆ. ಹಾಗೆ ಅಂದ್ಕೊಂಡು ಕೂತ್ಕೊಂಡಿದ್ದೆ. ಸೊ ಮತ್ತೆ ಏನಾಯಿತು ಪ್ರಾಬ್ಲಮ್ಮು ಅಂತ ಅಂದ್ಕೊಂಡು ಟೆನ್ಷನಲ್ಲಿ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದೆ. ಸೊ ಅದಾದಮೇಲೆ ಕಾಲ್ ಬಂತು. ಸೊ ಈ ಥರ ನಿಮ್ಗೆ ಏನೋ ಗೂಗಲ್ ಆ್ಯಕ್ಸೆಸ್ ಅಂಥೇಳಿ ಬಂದಿದೆ ನೋಡಿ ಅಂತ ಹೇಳಿದರು. ಹಾಗಾಗಿ ಅವಾಗ ಗೊತ್ತಾಯಿತು, ಸೊ ಇದು ಗೂಗಲ್ ಆ್ಯಕ್ಸೆಸ್ ಕಡೆಯಿಂದ ಪಿನ್ ಬಂತಲ್ಲ ಕಡೆಗೆ ಅಂತ ಹೇಳಿದೆ. ಇನ್ನು ಅವರಿಗೆ ಮನೇಲಿ ಹೋಗಿ ಕೊಡಿ, ಆಮೇಲೆ ನಾನು ತೊಗೋತೀನಿ ಅಂತ ಹೇಳಿದೆ. ಸೊ ಅಲ್ಲಿಗೆ ಹೋಗಿ ಕೊಟ್ಟರು. ಅದಾದಮೇಲೆ ನನಗೆ ಬಂದು ಇಲ್ಲಿ ಊರಿಗೆ ತಲುಪಬೇಕಾದ್ರೆ 4 ದಿನ ತೊಗೊಂಡೆ. ಯಾಕಂದರೆ ಆ್ಯಕ್ಚುಲಿ ಹೋಗಿ ಆವಾಗಲೇ ತೊಗೊಂಬರೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸಗಳಿತ್ತಲ್ವ, ಅದನ್ನು ಬಿಟ್ಟು ಹೋಗೋಕ್ಕಾಗಲಿಲ್ಲ. ಇನ್ನು ಬಂದ ಮೇಲೆ ಜನವರಿ 2ನೇ ತಾರೀಕು ಅಲ್ಲಿಂದ ಅಂದರೆ ಇದು ಪೋಸ್ಟ್ ಆಗಿದೆ ಅಂಥೇಳಿ ಮೆಸೇಜ್ ಬಂತು. ಇನ್ನು ಅದಾದಮೇಲೆ ಜನವರಿ 14ನೇ ತಾರೀಕೇನೋ 15ನೇ ತಾರೀಕು ನಮ್ಮ ಮನೆಗೆ ಪೋಸ್ಟ್ ಬಂತು.
ಸೊ ಅಲ್ಲಿಂದ ನಾನು ಬಂದು ನೋಡಬೇಕಾದ್ರೆ ಜನವರಿ 20ನೇ ತಾರೀಕು ಬಂದು ನನಗೆ ತಲುಪಿದೆ. ಅಲ್ಲಿ ತನಕ ನಮ್ಮ ಅಪ್ಪ ಅಮ್ಮನ ಹತ್ರನೇ ಇತ್ತು. ಸೊ ತುಂಬ ಖುಷಿ ಆಯಿತು ನನಗಂತೂ. ಆ್ಯಕ್ಚುಲಿ ನೀವು ಯಾರಾದರೂ ಗೂಗಲ್ ಆ್ಯಕ್ಸೆಸ್ ಕಡೆಯಿಂದ ಪಿನ್ನನ್ನು ಆಕ್ಸೆಪ್ಟ್ ಮಾಡಿ ಗೂಗಲ್ ಆ್ಯಕ್ಸೆಸ್ ಕಡೆಯಿಂದ ಪಿನ್ ಬಗ್ಗೆ ತಿಳ್ಕೊಬೇಕು, ನಮಗೂ ಕೂಡ ಪಿನ್ನನ್ನು ಬರಬೇಕು ಅಂತ ಅಂದ್ಕೊಂಡ್ರೆ ಅಡ್ರೆಸ್ ವೆರಿಫಿಕೇಷನ್ ಮಾಡ್ತಿರಲ್ವ, ಆವಾಗ ನೀವು ತಪ್ಪದೇ ನಂಬರ್ಸ್ ಹಾಕಿ. ಸೊ ನಂಬರ್ಸ್ ಹಾಕೋದ್ರಿಂದ ನಿಮ್ಮ ಫೋನ್ಗೆ ಫೋನ್ ಬರುತ್ತೆ. ಸೊ ಹಾಕದೆ ಹೋದರೆ ತುಂಬ ತೊಂದರೆ ಆಗಿಬಿಡುತ್ತೆ. ಅವರು ಒಂದೊಂದು ಸಾರಿ ಗೊತ್ತಾಗಲಿಲ್ಲ ಅಡ್ರೆಸ್ಸು ಅಂತ ಅಂದ್ಕೊಂಡ್ರೆ ಫೋನ್ ಮಾಡಿ ನಿಮಗೆ ಕೇಳ್ತಾರೆ. ಸೊ ಹಾಗಾಗಿ ಫೈನಲಿ ಬಂತಲ್ವಾ, ನನಗಂತೂ ತುಂಬ ಖುಷಿ ಆಯಿತು. ಸೊ ಈ ಖುಷಿಗೆ ನೀವೇ ಕಾರಣರಾಗಿರ್ತೀರ. ಸೊ ಇದೇ ರೀತಿ ನನಗೂ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಅಡ್ರೆಸ್ ವೆರಿಫಿಕೇಷನ್ ಆದಮೇಲೆ ಯಾರೆಲ್ಲ ಈ ಪಿನ್ಗಾಗಿ ವೇಟ್ ಮಾಡ್ತಾ ಇದ್ರ, ಸೊ ಏನೂ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ವೇಟ್ ಮಾಡಿ, ಖಂಡಿತವಾಗೂ ಬಂದೇ ಬರುತ್ತೆ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮದು ಮಾನಿಟೈಸನ್ ಆಯಿತು ಅಂದರೆ ಖಂಡಿತವಾಗೂ ಕೂಡ ಪಿನ್ ಬರುತ್ತೆ. ಪಿನ್ ಬರದೇ ಹೋದ್ರೂ ಇದಕ್ಕೆ ನಿಮಗೆ ಸೊಲ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಸೊ ಏನೂ ಪ್ರಾಬ್ಲಮ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ಟೆನ್ಷನ್ ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ರಿಲೀಫ್ ಆಗಿರಿ. ಹಾಗೆ ನಾನು ಇದು ಬಂದ ಮೇಲೆ ರಿಮೂವ್ ಮಾಡೇ ಇಲ್ಲ. ಸೊ ರಿಮೂವ್ ಮಾಡ್ತೀನಿ ಈಗ. ಇಲ್ಲಿ ಸೈಡಿಗೆ ಈ ಥರ ರಿಮೂವ್ ಅಂತ ಕೊಟ್ಟಿದೆ ಅಲ್ವಾ, ಈ ಥರ ಈ ಸೈಡ್ ಇದೆಲ್ಲ ರಿಮೂವ್ ಮಾಡಬೇಕು. ಸೊ 6 ಇಲ್ಲಿ ಮತ್ತೆ ಸೈಡಿಗೆ ರಿಮೂವ್ ಮಾಡಬೇಕಂತ ಕೊಟ್ಟಿದೆ ಅಲ್ವಾ, ಅಲ್ಲಿ ಮಾಡೋದು ಬಿಟ್ಟು ಮತ್ತೆ ನೀವು ಸೆಂಟ್ರಲ್ಲಿ ಹರಿದ್ಬಿಟ್ರೆ ಏನಾಗುತ್ತಂದರೆ ನಂಬರ್ ಇರುತ್ತೆ, ಕಟ್ಟಾಗ್ಬಿಡುತ್ತೆ. ಆಮೇಲೆ ಅಲ್ಲಿ ನಂಬರ್ ಗೊತ್ತಾಗದೆ ಹೋದರೆ ತುಂಬ ನಿಮಗೆ ಕಷ್ಟ. ಸೊ ಹಾಗಾಗಿ ಸೈಡಿಗೆ ಅಷ್ಟೇ ಮಾಡ್ತಾ ಇದ್ದೀನಿ. ಸೊ ನಾನಂತೂ ಓಪನ್ ಮಾಡಿದ್ದೀನಿ. ಸೊ ಇದರೊಳಗಡೆ 6 ಡಿಜಿಟ್ ನಂಬರ್ ಇರುತ್ತೆ. ಇದು ನಂಬರ್ ತೋರಿಸೋ ಆಗಿಲ್ಲ ಅಲ್ವಾ. ಸೊ ಈ ಥರ ಇದೆ ನೋಡಿ, ಈ ಭಾಗದಲ್ಲಿ 6 ಡಿಜಿಟ್ ನಂಬರ್ ಇರುತ್ತೆ. ಆ ನಂಬರ್ನ ನಾವು ಸೊ ಈಗ ವೆರಿಫಿಕೇಷನ್ ಒಳಗಡೆ ನಂಬರ್ನ ಹಾಕಬೇಕು. ಅದಾದಮೇಲೆ ನಮಗೆ ಅರ್ನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ ಅದನ್ನೆಲ್ಲ ಕೊಡಬೇಕು. ಸೊ ನನಗೆ ಗೊತ್ತಿರೋದಷ್ಟೇ, ಬಟ್ ಇನ್ನೂ ನೆಕ್ಸ್ಟ್ ನೋಡಬೇಕು. ಸೊ ಇದ್ರ ಬಗ್ಗೆ ಅಷ್ಟೊಂದು ಕಂಪ್ಲೀಟಾಗಿ ಗೊತ್ತಿಲ್ಲ, ಬಟ್ ಇದು ಹಾಕೋದಷ್ಟೇ ಇದೆ. ಸೊ ಫೈನಲಿ ನಾನಂತೂ ಗೂಗಲ್ ಆ್ಯಕ್ಸೆಸ್ ಪಿನ್ನನ್ನು ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಇನ್ನೂ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಇದು ಹೇಗೆ ಹಾಕೋದು, ಇನ್ನೂ ಅಲ್ಲಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಯೂಟ್ಯೂಬಲ್ಲಿ ಹಲವಾರು ಜನ ವೀಡಿಯೋಸನ್ನು ಮಾಡಿದ್ದಾರೆ. ಸೊ ಅಲ್ಲಿ ಹೋಗಿ ಕಂಪ್ಲೀಟಾಗಿ ಚೆಕ್ ಮಾಡಿ ಹಾಕ್ಕೊಳ್ಳಿ. ಸೊ ಪಟ ಅಂತೇಳಿ ಹೋಗ್ಬಿಟ್ಟು ನಮ್ಗೆ ಗೊತ್ತಿದೆ ಅಂತೇಳಿ ತಪ್ಪಾಗಿ ಹಾಕಕ್ಕೆ ಹೋಗಬೇಡಿ, ನಿಮಗೆ ತುಂಬ ತೊಂದರೆ ಆಗಿಬಿಡುತ್ತೆ. ಹಾಗೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಯು. ಸೊ ಇದೇ ರೀತಿಯಾಗಿ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇನ್ನೂ ಏನಪ್ಪ ಅಂತಂದರೆ ಇದ್ರ ಬಗ್ಗೆ ನಮಗಂತೂ ಗೊತ್ತಾಗ್ತಾ ಇಲ್ಲ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಿಮಗೆ ಯಾವ ರೀತಿಯಾಗಿ ಈ ಪಿನ್ ಬರೋದಕ್ಕೆ ಸೊ ನಾನು ಏನೇನೆಲ್ಲ ಮಾಡಿದ್ದೀನಿ, ಯಾರು ಸಪೋರ್ಟ್ ತೊಗೊಂಡಿದ್ದೀನಿ, ಹಾಗೆ ಇದರಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಸೊ ನನ್ನ ಚಾನಲನ್ನು ಗ್ರೋ ಆಗೋದಕ್ಕೆ ಎಷ್ಟೆಲ್ಲ ಎಫರ್ಟ್ ಹಾಕಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ನಿಮ್ಮ ಚಾನಲಲ್ಲಿ ಕೂಡ ನೀವು ಸಕ್ಸಸ್ಸನ್ನು ಕಾಣ್ಬೋದು. ಸೊ ನಾನು ಏನು ಎಫರ್ಟ್ ಹಾಕಿದ್ದೀನಲ್ವಾ, ಸೊ ಅದನ್ನೇ ನಾನು ನಿಮ್ಮ ಜೊತೆನೇ ಶೇರ್ ಮಾಡ್ತೀನಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಇದುವರೆಗೂ ನಿಮ್ಗೇನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಗೊತ್ತಾಗ್ತಾ ಇಲ್ಲ, ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ, ಸೊ ಈ ಪಿನ್ ಬರ್ತಾ ಇಲ್ಲ ಅಂತಂದರೆ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನ್ನ ಕೈಲಿ ಸಾಧ್ಯ ಆದಷ್ಟು ನಿಮಗೂ ಕೂಡ ಹೆಲ್ಪ್ ಮಾಡ್ತೀನಿ, ಓಕೆನಾ. ಸೊ ಫೈನಲಿ ಪಿನ್ ತೊಗೊಂಡಲ್ವ, ತುಂಬ ಖುಷಿ ಆಗ್ತಾ ಇದೆ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.